ಪರವಶನಾದೆನು ಅರಿಯುವ ಮುನ್ನವೇ. ಅಧ್ಯಾಯ 12. ತನ್ನ ಅತ್ತಿಗೆಯ ಸ್ಥಿತಿಯನ್ನು ಕಂಡು ಅವಳಿಗೆ ಬಯ್ಯುವುದಕ್ಕೂ ಮನಸ್ಸಾಗಲಿಲ್ಲ ಆಯುಧ್ಗೆ. ಬಹಳವೇ ಹೆದರಿದ್ದಳು ಅರುಣಿವ. ಚಳಿಯಿಂದ ನಡುಗಿತ್ತಿದ್ದಳು. ಅವನು ಮೌನವಾಗಿ ಕಾರನ್ನು ಮನೆಯತ್ತ ತಿರುಗಿಸಿದ್ದ. ನೀನು ಬರೋದಿಲ್ಲ ಅನ್ಕೊಂಡಿದ್ದೆ, ಹೇಳಿದಳು ಮೆಲ್ಲಗೆ. ಏನ್ ಮಾಡೋಕ್ಕಾಗತ್ತೆ, ಎಲ್ಲ ನನ್ನ ಕರ್ಮ. ನೀವು ನನಗೆ ಅತ್ತಿಗೆಯಾಗಿ ಸಿಕ್ಕಿದ್ದಿರಲ್ಲ, ನೆಮ್ಮದಿಯನ್ನು ಹಾಳ್ಮಾಡುವುದಕ್ಕೆ ಕಾಯ್ತಾ ಇರ್ತಿರಲ್ಲ. ಇಷ್ಟು ಹೊತ್ತು ಮೌನವಾಗಿದ್ದ ಈಗ ಮುಖಗಂಟಿಕೆ ಹೇಳಿದ್ದ. ಯಾಕಾದ್ರೂ ಅವನನ್ನು ಮಾತಿಗೆಳೆದೇನೋ ಎನಿಸಿತ್ತು ಅರುಣಿಮಾಗೆ. ಮಧ್ಯಾಹ್ನವೇ ಮೋಡ ಕವಿದು ಮಳೆ ಬರುವ ವಾತಾವರಣವಿತ್ತು. ಆದ್ರೂ ದೇವಸ್ಥಾನಕ್ಕೆ ಬರುವ ಅವಶ್ಯಕತೆ ಇತ್ತ? ನೀವು ಆ ಕತ್ತಲಲ್ಲಿ ಮಳೆಯಲ್ಲಿ ನಡುಗುತ್ತಾ ನಿಂತಿರುವಾಗ ನಿಮ್ಮ ದೇವರು ಬಂದು ಕಾಪಾಡಿದ್ನಾ? ಈ ದೇವರು ನಂಬಿಕೆ ಅದೆಲ್ಲ ಮೂರ್ಖತನ. ಇನ್ನಾದ್ರೂ ಪ್ರಾಕ್ಟಿಕಲ್ ಆಗಿ ಬದುಕುವುದನ್ನು ಕಲಿಯಿರಿ. ಸುಮ್ಮನೆ ನಮಗೆ ತಲೆನೋವು ಕೊಡಬೇಡಿ ಎಂದನು ಮತ್ತೆ. ದೇವರು ಇದ್ದಿದ್ದಕ್ಕೆ ನಿನ್ನನ್ನು ಕಳಿಸಿದ್ದು ಎಂದಳು ಮೆಲ್ಲಗೆ. ಆಹಾಹಾ, ಇಂತಹ ಮಾತುಗಳಿಗೇನೂ ಕಮ್ಮಿಯಿಲ್ಲ. ಮಳೆಯಲ್ಲೇ ನೆನೆದು ಹಾಳಾಗಿ ಹೋಗಲಿ ಅಂತ ನನ್ನ ಪಾಡಿಗೆ ನಾನಿರ್ಬೇಕಿತ್ತು, ಆವಾಗ ಗೊತ್ತಾಗ್ತಿತ್ತು ಎಂದು ಸಿಡುಕಿದ್ದ. ಈ ಬಾರಿ ಅವಳೇನೂ ಮಾತನಾಡಲಿಲ್ಲ. ಅವನಿಗೆ ಕೋಪ ಬಂದಿದೆ ಎಂದು ಅರ್ಥವಾಗಿತ್ತು ಅವಳಿಗೆ. ಅವನು ಮನೆಯ ಮುಂದೆ ಕಾರು ನಿಲ್ಲಿಸಿದ್ದ. ವಿನಾಯಕ್ ಅವರಿಗಾಗಿಯೇ ಕಾಯುತ್ತಿದ್ದರು. ಈಗ ಅರುಣಿಮಾಳನ್ನು ಕಂಡು ಸಮಾಧಾನವಾಗಿತ್ತು. ಅಬ್ಬಾ, ಸದ್ಯ ನೀನು ಹುಷಾರಾಗಿದ್ದೀಯಲ್ಲ. ನಾನ್ ಹೇಳಿದ್ದೆ ಅಲ್ವೇನಮ್ಮ, ಬೇಗ ಬಂದ್ಬಿಡು ಅಂತ. ನೋಡು, ಎಷ್ಟು ನೆನೆದಿದ್ದೀಯಾ ಎಂದರು ವಿನಾಯಕ್. ಹಾಂ, ಬೇಗ ಮನೆಗೆ ಸೇರಿದ್ರೆ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲವಲ್ಲ, ಮತ್ತೆ ವ್ಯಂಗ್ಯವಾಡಿದ್ದ ಆಯುಧ್. ಸುಮ್ಮನಿರೋ ಆಯು, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಅವಳು ಯಾವ ಸ್ಥಿತಿಯಲ್ಲಿದ್ದಾಳೆ ನೋಡು, ಸ್ವಲ್ಪ ಹೊತ್ತು ಸುಮ್ಮನಿರು ನೀನು ಎಂದವರು ಸೊಸೆಯ ಕಡೆ ತಿರುಗಿ. ಅರುಣ, ಹೋಗಮ್ಮ, ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಿಸು, ಲೇಟಾಡಿದೆ, ಊಟ ಮಾಡಿ ಮಲಗು ಎಂದರು. ಅವಳು ತಲೆಯಾಡಿಸಿ ತನ್ನ ರೂಮಿಗೆ ಹೊರಟಳು. ಈಗ ಆಯುಧ್ ಕೋಪವೆಲ್ಲ ತನ್ನ ಅಣ್ಣನ ಕಡೆ ತಿರುಗಿತು. ಎಲ್ಲಿ ಡ್ಯಾಡ್ ನಿಮ್ಮ ಜ್ಯೇಷ್ಠಪುತ್ರ? ಹೆಂಡತಿಯನ್ನು ಇಲ್ಲಿ ಬಿಟ್ಟು ಯಾವ ಮಹತ್ಕಾರ್ಯ ಮಾಡಕ್ಕೆ ಹೋಗಿದ್ದಾನೆ ಎಂದನು ಸಿಟ್ಟಲ್ಲಿ. ಯಾರೋ ಫ್ರೆಂಡ್ ಜೊತೆಯಲ್ಲಿ ಇದ್ದೀನಿ ಅಂದ. ಕಟ್ಕೊಂಡ ಹೆಂಡತಿಗಿಂತ ಫ್ರೆಂಡ್ ಮುಖ್ಯನವನಿಗೆ, ಇಡಿಯಟ್ ಫೆಲೋ. ಅವನ ಹೆಂಡತಿಯನ್ನು ನೋಡಿಕೊಳ್ಳುವ ಕರ್ಮ ನಮಗೇನಿದೆ ಡ್ಯಾಡ್ ಎನ್ನುತ್ತಲೇ ಆರ್ಯನಿಗೆ ಫೋನ್ ಆಯಿಸಿದ್ದ. ದಿಯಾಳ ಜೊತೆ ಮಲಗಿದ್ದವ ಮೊಬೈಲ್ ರಿಂಗ್ ಆದಾಗ ಕೈಗೆತ್ತಿಕೊಂಡು ನೋಡಿದ. ಈ ಹೊತ್ತಿನಲ್ಲಿ ಆಯುಧ್ ಕರೆ ಮಾಡಿದ್ದಾನೆ. ಅವನಿಗೆ ಕೊಂಚ ಭಯವಾಯಿತು. ರಿಸೀವ್ ಮಾಡಿ ಹೆಲೋ ಎಂದನು. ಎಲ್ಲಿದ್ದೀಯಾ ಕೇಳಿದ ಆಯುಧ್ ಗಂಭೀರ ದನಿಯಲ್ಲಿ. ಯಾಕೆ, ಏನಾಯಿತು ಎಂದು ತಡವರಿಸಿದನು ಆರ್ಯ. ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಮನೆಗೆ ಬಾ ರೈಟ್ ನೌ, ಇಲ್ಲಾಂದ್ರೆ ನೀನೆಲ್ಲಿದ್ಯಾ ಅಂದ ಹುಡುಕಿ ನಾನೇ ಅಲ್ಲಿಗೆ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದ. ಈಗ ಆರ್ಯನ ಹಣೆಯ ಮೇಲೆ ಬೆವರು ಹನಿಗಳು. ಅವನಿಗೆ ತನ್ನ ಹಾಗೂ ದಿಯಾ ಬಗ್ಗೆ ತಿಳಿದುಹೋಯಿತೆ ಎಂದು ಒಳಗೊಳಗೆ ಹೆದರಿ ಹೋಗಿದ್ದ. ಬೇಬಿ, ಏನಾಯಿತು, ಯಾರು ಫೋನಲ್ಲಿ ಎಂದಳು ದಿಯಾ ನಿದ್ದೆಗಣ್ಣಿನಲ್ಲಿ. ಆಯುಧ್ ಫೋನ್ ಮಾಡಿದ್ದ. ಏನೋ ಆಗಿದೆ ಅನ್ಸುತ್ತೆ, ನಾನೀಗ್ಲೇ ಹೋಗ್ಬೇಕು ದಿಯಾ ಎನ್ನುತ್ತಾ ಅವಸರದಲ್ಲಿ ಎದ್ದು ಶರ್ಟ್ ಧರಿಸಿದ. ಹಾಂ, ಬೇಗ ಮನೆಗೆ ಸೇರಿದ್ರೆ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲವಲ್ಲ, ಮತ್ತೆ ವ್ಯಂಗ್ಯವಾಡಿದ್ದ ಆಯುಧ್. ನಾನು ಆಮೇಲೆ ಕಾಲ್ ಮಾಡ್ತೀನಿ ಬೇಬಿ, ಬಾಯ್ ಎಂದವ ಕಾರ್ ಕೀ ಹಿಡಿದು ಹೊರಹೋಡಿದ. ಇತ್ತ ಆರ್ಯನಿಗಾಗಿಯೇ ಕಾಯುತ್ತಿದ್ದನು ಆಯುಧ್. ಅವನ ಮೇಲೆ ಅದೇಕಷ್ಟು ಸಿಟ್ಟು ಬಂದಿತ್ತೋ ತಿಳಿಯದು. ತನ್ನ ಅತ್ತಿಗೆಯ ಸ್ಥಿತಿಯನ್ನು ಕಂಡು ಮನಸ್ಸು ನಲಗಿತ್ತೇನೋ. ಆರ್ಯ ಒಳಬಂದವನೇ, ಡ್ಯಾಡ್ ಎಲ್ಲಿದ್ದಾನೆ, ಏನಾಯಿತು, ಯಾಕೆ ಇದ್ದಕ್ಕಿದ್ದ ಹಾಗೆ ಕಾಲ್ ಮಾಡಿ ಬರಕ್ಕೆ ಹೇಳಿದ ಇವನು? ಈ ಮಳೆಯಲ್ಲಿ ನನ್ನನ್ನು ಕರೆಸುವ ಅವಶ್ಯಕತೆ ಏನಿತ್ತು? ಕೂಡಲೇ ತನ್ನ ಅಣ್ಣನ ಕಾಲರ್ ಹಿಡಿದ ಆಯುಧ್. ಶೋಕಿಗೆ ಮದುವೆ ಆಗಿದೆಯೇನೋ ಇಡಿಯಟ್ ಫೆಲೋ? ಅತ್ತಿಗೆ ನಿನಗೆ ಕಾಲ್ ಮಾಡಿದ್ರಂತೆ, ಅವರು ಈಗ ನಿನ್ನ ಜವಾಬ್ದಾರಿ. ಅವರು ಕಾಲ್ ಮಾಡಿದಾಗ ಎಲ್ಲಿ ಬಿದ್ದು ಸಾಯ್ತಿದ್ದೆ? ಅವರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಎನ್ನುತ್ತಲೇ ಆರ್ಯನಿಗೆ ಫೋನ್ ಆಯಿಸಿದ್ದ. ದಿಯಾಳ ಜೊತೆ ಮಲಗಿದ್ದವ ಮೊಬೈಲ್ ರಿಂಗ್ ಆದಾಗ ಕೈಗೆತ್ತಿಕೊಂಡು ನೋಡಿದ. ಈ ಹೊತ್ತಿನಲ್ಲಿ ಆಯುಧ್ ಕರೆ ಮಾಡಿದ್ದಾನೆ. ಅವನಿಗೆ ಕೊಂಚ ಭಯವಾಯಿತು. ರಿಸೀವ್ ಮಾಡಿ ಹೆಲೋ ಎಂದನು. ಎಲ್ಲಿದ್ದೀಯಾ ಕೇಳಿದ ಆಯುಧ್ ಗಂಭೀರ ದನಿಯಲ್ಲಿ. ಯಾಕೆ, ಏನಾಯಿತು ಎಂದು ತಡವರಿಸಿದನು ಆರ್ಯ. ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಮನೆಗೆ ಬಾ ರೈಟ್ ನೌ, ಇಲ್ಲಾಂದ್ರೆ ನೀನೆಲ್ಲಿದ್ದೀಯಾ ಅಂತ ಹುಡುಕಿ ನಾನೇ ಅಲ್ಲಿಗೆ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದ. ಈಗ ಆರ್ಯನ ಹಣೆಯ ಮೇಲೆ ಬೆವರು ಹನಿಗಳು. ಅವನಿಗೆ ತನ್ನ ಹಾಗೂ ದಿಯಾ ಬಗ್ಗೆ ತಿಳಿದುಹೋಯಿತೆ ಎಂದು ಒಳಗೊಳಗೆ ಹೆದರಿ ಹೋಗಿದ್ದ. ಬೇಬಿ, ಏನಾಯಿತು, ಯಾರು ಫೋನಲ್ಲಿ ಎಂದಳು ದಿಯಾ ನಿದ್ದೆಗಣ್ಣಿಲಲ್ಲಿ. ಆಯುಧ್ ಫೋನ್ ಮಾಡಿದ್ದ. ಏನೋ ಆಗಿದೆ ಅನ್ಸತ್ತೆ, ನಾನೀಗ್ಲೇ ಹೋಗ್ಬೇಕು ದಿಯಾ ಎನ್ನುತ್ತಾ ಅವಸರದಲ್ಲಿ ಎದ್ದು ಶರ್ಟ್ ಧರಿಸಿದ. ಏನು ಈಗ್ಲಾ? ಛೇ, ನಿಮ್ಮ ಮನೆಯವರೆಲ್ಲ ಹೀಗೇನಾ? ಕರಡಿಗಳ ಹಾಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಬೇಬಿ, ಬಾಯ್ ಎಂದವ ಕಾರ್ ಕೀ ಹಿಡಿದು ಹೊರಹೋಡಿದ. ಇತ್ತ ಆರ್ಯನಿಗಾಗಿಯೇ ಕಾಯುತ್ತಿದ್ದನು ಆಯುಧ್. ಅವನ ಮೇಲೆ ಅದೇಕಷ್ಟು ಸಿಟ್ಟು ಬಂದಿತ್ತೋ ತಿಳಿಯದು. ತನ್ನ ಅತ್ತಿಗೆಯ ಸ್ಥಿತಿಯನ್ನು ಕಂಡು ಮನಸ್ಸು ನಲಗಿತ್ತೇನೋ. ಆರ್ಯ ಒಳಬಂದವನೇ, ಡ್ಯಾಡ್ ಎಲ್ಲಿದ್ದಾನೆ, ಏನಾಯಿತು, ಯಾಕೆ ಇದ್ದಕ್ಕಿದ್ದ ಹಾಗೆ ಕಾಲ್ ಮಾಡಿ ಬರಕ್ಕೆ ಹೇಳಿದ ಇವನು? ಈ ಮಳೆಯಲ್ಲಿ ನನ್ನನ್ನು ಕರೆಸುವ ಅವಶ್ಯಕತೆ ಏನಿತ್ತು? ಕೂಡಲೇ ತನ್ನ ಅಣ್ಣನ ಕಾಲರ್ ಹಿಡಿದ ಆಯುಧ್. ಶೋಕಿಗೆ ಮದ್ವೆ ಆಗಿದ್ಯೇನೋ ಇಡಿಯಟ್? ಅತ್ಗೆ ನಿನ್ಗೆ ಕಾಲ್ ಮಾಡಿದ್ರಂತೆ, ಅವ್ರೀಗ ನಿನ್ನ ಜವಾಬ್ದಾರಿ. ಅವ್ರು ಕಾಲ್ ಮಾಡಿದ್ದಾಗ ಎಲ್ಲಿ ಬಿದ್ದು ಸಾಯ್ತಿದ್ದೆ? ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಎಂದು ಕೂಗಿದ್ದ. ಅವನ ಕೋಪ ಕಂಡು ದಂಗಾಗಿ ನಿಂತುಬಿಟ್ಟ ಆರ್ಯ.
ತಮ್ಮನ ಕೋಪವನ್ನು ಕಂಡು ಬೆಕ್ಕಸಬೆರಗಾಗಿ ನಿಂತುಬಿಟ್ಟ ಆರ್ಯ. ಅವನು ಕೋಪಿಸಿಕೊಳ್ಳುವುದಕ್ಕಿಂತ ವ್ಯಂಗ್ಯವಾಡಿ ಚುಚ್ಚುವುದೇ ಹೆಚ್ಚು. ಆದ್ರೆ ಇಂದು ಈ ವ್ಯಾಘ್ರ ಸಿಟ್ಟೇಕೆ ಎಂದು ಅರ್ಥವಾಗಲಿಲ್ಲ ಅವನಿಗೆ. ಆಯು, ಇದೇನ್ ಮಾಡ್ತಿದ್ಯಾ? ಬಿಡು ನನ್ನ ಕಾಲರ್ ಎಂದು ಕೊಸರಿ ಅವನಿಂದ ಬಿಡಿಸಿಕೊಂಡು ಆರ್ಯಮನ್. 3 ಹೊತ್ತು ನಿನ್ನ ಹೆಂಡತಿ ಏನ್ ಮಾಡ್ತಾರೆ, ಎಲ್ಲಿಗ್ ಹೋಗ್ತಾರೆ ಅಂತ ನೋಡ್ಕೊಂಡು ಕೂರುವುದಕ್ಕೆ ಇಲ್ಲಾರೂ ಬಿಟ್ಟಿಗೆ ಬಿದ್ದಿಲ್ಲ. ಅವ್ರಿಗೆ ತಾಳಿ ಕಟ್ಟಿ ಈ ಮನೆಗೆ ಕರೆದುಕೊಂಡು ಬಂದಿದ್ಯಾ ಅಂದಮೇಲೆ ಅವರ ಪೂರ್ತಿ ಜವಾಬ್ದಾರಿ ನಿನ್ನದು. ಅವರು ಮಳೆಯಲ್ಲಿ ನೆನೆಯುತ್ತಾ ಕತ್ತಲೆಯಲ್ಲಿ ನಡುಗುತ್ತಾ ನಿಂತಿದ್ರು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೀನುತ್ತರ ಕೊಡ್ತಿದ್ಯಾ? ಅಷ್ಟಕ್ಕೂ ಕಟ್ಕೊಂಡ ಹೆಂಡತಿಗಿಂತ ಮುಖ್ಯವಾದ ಕೆಲಸ ಬೇರೇನಿದೆ ನಿನ್ಗೆ? ಆಯುಧ್ ಕೇಳಿದಾಗ ಹಣೆಯ ಮೇಲೆ ಬೆವರ ಸಾಲು ಮೂಡಿತ್ತು ಅವನಿಗೆ. ಅವಳ ಕರೆಗೆ ಸ್ಪಂದಿಸಲಿಲ್ಲ ಎಂಬ ವಿಷಯಕ್ಕೆ ಇಷ್ಟೆಲ್ಲ ಕೂಗಾಡುತ್ತಿದ್ದಾನೆ. ಇನ್ನು ನಾನು ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದೇನೆ ಎಂದು ತಿಳಿದರೆ? ನಿನ್ನನ್ನೇ ಕೇಳ್ತಾ ಇರೋದು. ಎಲ್ಲಿಗ್ ಹೋಗಿದ್ದೆ? ರಾತ್ರಿಯೆಲ್ಲ ಅಲ್ಲಿಯೇ ಉಳಿಯುವ ಕೆಲಸ ಏನಿತ್ತು? ಮತ್ತೆ ಕೇಳಿದ ಆಯುಧ್. ಅರುಣಿ, ಆಯು, ಹೋಗ್ಲಿ ಬಿಡು, ಹೇಳ್ತಿದ್ದಾನಲ್ಲ ಬರುವುದಕ್ಕೆ ಆಗಲಿಲ್ಲ ಅಂತ, ಮತ್ತೆ ಹೀಗಾಗದ ಹಾಗೆ ನೋಡ್ಕೊಳ್ತಾನೆ ಎಂದರು ವಿನಾಯಕ್. ಇದೇ ಕೊನೆ. ಮತ್ತೆ ನಿನ್ನಿಂದಾಗ್ಲಿ ನಿನ್ನ ಹೆಂಡತಿಯಿಂದಾಗ್ಲಿ ನಮ್ಗ ತಲೆನೋವು ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಿನ್ನ ಹೆಂಡತಿಯ ಬಗ್ಗೆ ಗಮನವಿರ್ಲಿ. ಇವನನ್ನ ಎದೇನಂತ ಸಿಇಒ ಮಾಡಿದ್ರಿ ಡ್ಯಾಡ್? ಹೆಂಡತಿಯನ್ನೇ ಸಂಭಾಳಿಸಲು ಆಗದವನು ಇನ್ನು ಕಂಪನಿಯನ್ನು ಹೇಗೆ ಸಂಭಾಳಿಸ್ತಾನೆ? ಛೆ ಎಂದು ರೇಗಿ ತನ್ನ ರೂಮಿಗೆ ನಡೆದುಬಿಟ್ಟ. ಬದುಕಿದೆಯ ಬಡಜೀವವೇ ಎಂದುಕೊಂಡು ನಿಟ್ಟುಸಿರು ದಬ್ಬಿದ್ದ ಆರ್ಯ. ಹೋಗು ಆರ್ಯ, ಅರುಣ ತುಂಬಾ ಹೆದ್ರಿದ್ದಾಳೆ, ಅವಳಿಗೆ ಸಮಾಧಾನ ಮಾಡು. ತುಂಬಾ ನೆನೆದಿದ್ದಾಳೆ, ಜ್ವರ ಬಂದ್ರೆ ಕಷ್ಟ ಎಂದು ವಿನಾಯಕ್ ಹೇಳಿದಾಗ ಮುಖ ದುಮ್ಮಿಕಿಸಿಕೊಂಡೇ ತನ್ನ ರೂಮಿಗೆ ಬಂದನು. ಅವಳು ಆಗಷ್ಟೇ ಸ್ನಾನ ಮಾಡಿ ಬಂದು ಕೂದಲು ಒಣಗಿಸುತ್ತಿದ್ದಳು. ಅವಳ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಆರ್ಯನಿಗೆ. ಅವಳ ತೋಳು ಹಿಡಿದು ತನ್ನತ್ತ ಎಳೆದುಕೊಂಡವ, ಈಗ ನಿನ್ಗೆ ಸಮಾಧಾನನಾ? 1 ದಿನ ನಾನು ಮನೆಗೆ ಬರ್ಲಿಲ್ಲ ಅಂದ್ರೆ ಪ್ರಳಯವನ್ನೇ ಬರಿಸಿಬಿಡ್ತೀಯಾ ಅಲ್ವಾ? ಇವತ್ತೊಂದು ದಿನ ಮನೆಯಲ್ಲೇ ಬಿದ್ದಿರುವುದಕ್ಕೆ ಏನಾಗಿತ್ತು? ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇತ್ತಾ? ಎಂದು ರೇಗಿದ್ದ. ಬಂದ ತಕ್ಷಣ ತನ್ನನ್ನು ಕಾಳಜಿ ಮಾಡುತ್ತಾನೆ, ಕ್ಷೇಮ ವಿಚಾರಿಸುತ್ತಾನೆ ಎಂದುಕೊಂಡಿದ್ದಳು ಅರುಣಿಮಾ. ಆದ್ರೆ ಅವನ ಈ ನಡೆಯಿಂದ ನೋವಾಗಿತ್ತು. ಸಾರಿ, ನನ್ನಿಂದಾಗಿ ನೀವು ಈ ರಾತ್ರಿಯಲ್ಲಿ ಬರುವ ಹಾಗಾಯಿತು. ಬೇಸರದಲ್ಲಿ ನುಡಿದು ಮಂಚದ ಮೇಲೆ ಬಂದು ಮಲಗಿದಳು. ತಾನು ಅವಳ ಮೇಲೆ ರೇಗಿದ್ದನ್ನು ಮತ್ತೆ ಆಯುಧ್ ಜೊತೆಗೆ ಹೇಳಿಬಿಟ್ರೆ ಎಂದು ಭಯವಾಯಿತು ಆರ್ಯನಿಗೆ. ಮೆಲ್ಲಗೆ ಅವಳ ಪಕ್ಕ ಬಂದು ಮಲಗುಟ್ಟ. ಐಆಮ್ ಸಾರಿ, ಆಯುಧ್ ನನ್ಮೇಲೆ ಕೂಗಾಡಿದ್ದಕ್ಕೆ ತುಂಬಾ ಬೇಜಾರಾಯಿತು ನನ್ಗೆ. ಅದಕ್ಕೆ ನಿನ್ಮೇಲೆ ರೇಗಿಬಿಟ್ಟೆ. ಆಯುಧ್ ಫೋನ್ ಮಾಡಿ ಈ ಟೈಮಲ್ಲಿ ಮನೆಗೆ ಬರೋಕೆ ಹೇಳ್ದಾಗ ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಿನ್ ಬಗ್ಗೆ ಎಂದು ನಕಲಿ ಕಾಳಜಿ ತೋರತೊಡಗಿದ. ಅದನ್ನು ಕೇಳಿ ನಿಜಕ್ಕೂ ಅವಳ ಮನ ಅರಳಿತು. ಅವನ ಎದೆಯ ಮೇಲ ತಲೆಯೇರಿಸುತ್ತಾ, ನಾನು ಹೋಗ್ಬಾರ್ದಾಗಿತ್ತು ದೇವಸ್ಥಾನಕ್ಕೆ, ಆದ್ರೆ ನಿಮಗೋಸ್ಕರವೇ ಒಂದು ಹರಕೆ ಹೊತ್ಕೊಂಡಿದ್ದೆ, ಅದನ್ನು ಪೂರ್ತಿ ಮಾಡ್ಬೇಕಿತ್ತು. ಆಯುಧ್ ಇಷ್ಟೆಲ್ಲ ಕೋಪ ಮಾಡ್ಕೊಳ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಆರ್ಯ. ಹಾಗಾದ್ರೆ ಅವನ ಮನಸ್ಸಿನಲ್ಲೂ ನನ್ನ ಬಗ್ಗೆ ಅತಿಗೆ ಎನ್ನುವ ಕಾಳಜಿ ಇದೆ ಅಂತ ಆಯಿತು ಅಲ್ವಾ ಎಂದಳು. ಅವನು ಮುಖ ಸಿಂಡರಿಸಿದ. ತುಂಬ ನಿರೀಕ್ಷೆ ಬೆಳೆಸ್ಕೊಳ್ಬೇಡ ಅರುಣ, ಅವನು ಯಾವಾಗ ಹೇಗಿರ್ತಾನೆ ಗೊತ್ತಿಲ್ಲ. ಅಷ್ಟಕ್ಕೂ ಅವನಿಗೆ ಕೋಪ ಬಂದಿದ್ದು ನಿನ್ನ ಮೇಲಿನ ಕಾಳಜಿಯಿಂದ ಅಲ್ಲ, ಈ ರಾತ್ರಿಯಲ್ಲಿ ನಿನ್ನಿಂದಾಗಿ ಅವನಿಗೆ ತೊಂದರೆ ಆಯಿತು ಅಂತ. ಅದನ್ನು ಎಷ್ಟು ಬಾರಿ ಒತ್ತಿ ಹೇಳಿದ ಗೊತ್ತಾ? ನಿನ್ನ ಹೆಂಡತಿಯನ್ನು ನೋಡ್ಕೊಳ್ಳೋದಕ್ಕೆ ನಾವು ಬಿಟ್ಟಿಗೆ ಬಿದ್ದಿಲ್ಲ ಅಂದ ಎಂದನು. ಅದನ್ನು ಕೇಳಿ ಮತ್ತೆ ಅವಳ ಮನಸ್ಸು ಮುದುಡಿತು. ಏನು ಹೇಳದೆ ಅವನ ಎದೆಗೊರಗಿಯೇ ಕಣ್ಣು ಮುಚ್ಚಿದಳು. ಅಷ್ಟರಲ್ಲೇ ಲೇಡೀಸ್ ಪರ್ಫ್ಯೂಮ್ ಘಮ ಅವಳ ಮೂಗಿಗೆ ಬಡಿಯಿತ್ತು. ತನ್ನ ಗಂಡನ ಶರ್ಟಿನಿಲ್ಲ ಲೇಡೀಸ್ ಪರ್ಫ್ಯೂಮ್ ವಾಸನೆ ಹೇಗೆ? ತನ್ನ ಗಂಡನ ಶರ್ಟಿನಿಂದ ಲೇಡೀಸ್ ಪರ್ಫ್ಯೂಮ್ ಘಮವನ್ನು ಕಂಡು ಅರುಣಾಳ ಎದೆಯಲ್ಲಿ ಢವಢವ ಶುರುವಾಗಿತ್ತು. ರೀ, ಏನಿದು? ನಿಮ್ಮ ಬಟ್ಟೆಯಿಂದ ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆ ಎಂದಳು. ಅದನ್ನು ಕೇಳಿ ಆರ್ಯನಿಗೆ ಗಂಟಲು ಒಣಗಿದಂತಾಯಿತು. ಹೆಂಡತಿಯನ್ನು ಯಾಮಾರಿಸಿ ಅದೆಷ್ಟು ಸುಲಭವಾಗಿ ಬೇರೆ ಹೆಣ್ಣಿನೊಂದಿಗೆ ಸರಸವಾಡುತ್ತಿದ್ದಾನೆ. ಈ ವಿಚಾರ ಅವಳಿಗೆ ತಿಳಿದು ಹೋದ್ರೆ ತಾನು ಸಿಇಒ ಪಟ್ಟದಿಂದ ಕೆಳಗಿಳಿದಂತೆಯೇ ಅರ್ಥ. ಏನು, ಇದು ಲೇಡೀಸ್ ಪರ್ಫ್ಯೂಮಾ? ಆದ್ರೆ ಆ ಅಂಗಡಿಯವನು ಜೆಂಟ್ಸ್ ಪರ್ಫ್ಯೂಮ್ ಅಂತ ಹೇಳಿಕೊಟ್ನಲ್ಲ. ಮೊನ್ನೆ ಹೊಸ ಪರ್ಫ್ಯೂಮ್ ತಗೊಂಡೆ ಅರುಣ, ನೀನ್ ಹೇಳೋವರೆಗೂ ಅದು ಲೇಡೀಸ್ ಪರ್ಫ್ಯೂಮ್ ಅಂತ ಗೊತ್ತಾಗ್ಲಿಲ್ಲ ನೋಡು ಎಂದನೋ ಆರ್ಯ. ಅಯ್ಯೋ, ಈಗೆಲ್ಲ ವ್ಯಾಪಾರ ಆಗ್ಲಿ ತುಂಬ ಯಾಮಾರಿಸ್ತಾರೆ ರೀ, ನೀವು ನೋಡ್ಕೊಂಡು ಪರ್ಚೇಸ್ ಮಾಡೋದಲ್ವಾ? ನೀವ್ ಹೀಗೆ ಲೇಡೀಸ್ ಪರ್ಫ್ಯೂಮ್ ಹಾಕೊಂಡು ಹೋದ್ರೆ ಬೇರೆಯವರು ತಪ್ಪು ತಿಳಿತಾರೆ ನೋಡಿ ಎಂದಳು ನಕ್ಕಳು. ಅವಳನ್ನು ತಬ್ಬಿದವನು, ಯಾರು ಏನಾದ್ರೂ ತಪ್ಪು ತಿಳಿಯಲಿ, ಆದ್ರೆ ನಿನಗೆ ನಂಬಿಕೆ ಇದ್ದರೆ ಸಾಕು ಎಂದ. ಅವನಿಗೂ ಗೊತ್ತು, ಇಂತಹ ಸಿಹಿ ಮಾತುಗಳು ಸಾಕು ಹೆಂಡತಿಯನ್ನು ಮರುಳು ಮಾಡಲು ಎಂದು. ನನಗೆ ಯಾವಾಗ್ಲೂ ನಿಮ್ಮ ಮೇಲೆ ನಂಬಿಕೆ ಇರತ್ತೆ. ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತರೂ ನಾನು ಸದಾ ನಿಮ್ಮ ಜತೆ ಇರ್ತೇನೆ ಎಂದವಳ ಮಾತು ಕೇಳಿ ಅದೇಕೋ ಅವನೆದೆಯಲ್ಲಿ ಚುಳುಕೆದ್ದಿತು. ತಾನು ಮೋಸ ಮಾಡುತ್ತಿದ್ದೇನೆ ಎಂದು ಅವಳಿಗೆ ಗೊತ್ತಾದ ದಿನ ಅವಳ ಪ್ರತಿಕ್ರಿಯೆ ಹೇಗಿರಬಹುದು? ಅದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಭಯವಾಯಿತು ಅವನಿಗೆ. ಅವನೆದೆಯಲ್ಲಿ ಮುಖ ಹುದುಗಿಸಿ, ಛೆ,
ಒಂದು ಕ್ಷಣ ನಾನೇ ನನ್ನ ಗಂಡನ ಬಗ್ಗೆ ಏನೇನೋ ಯೋಚಿಸ್ಬಿಟ್ಟೆ. ಅವರ ಜೀವನದಲ್ಲಿ ಕೊನೆಯವರೆಗೂ ಇರೋದು ನಾನ್ ಮಾತ್ರ ಎಂದುಕೊಂಡಿದ್ದಳು ಅರುಣಿಮಾ. ಮರುದಿನ ಆಯುಧ್ ಬೇಗನೆ ಆಫೀಸಿಗೆ ಹೊರಟು ಹೋಗಿದ್ದ. ಅದೇಕೋ ತನ್ನ ಅತ್ತಿಗೆಯ ಎದುರು ಬರುವುದಕ್ಕೆ ಅವನ ಮನಸ್ಸು ಹಿಂದೇಟಾಕಿತ್ತು. ಹಾಗಾಗಿ ಹೊರಟು ಹೋಗಿದ್ದನು. ವಿನಾಯಕರಿಗೆ ತಿಂಡಿ ಬಡಿಸುವಾಗ, ಈಗ ಹೇಗಿದ್ದೀಯಾ ಅರುಣ ಎಂದರು ವಿನಾಯಕ್. ಹಾಂ ಮಾವ, ಹುಷಾರಾಗಿದ್ದೇನೆ. ಆಯು ಎಲ್ಲಿ, ಇಷ್ಟು ಬೇಗ ಹೋಗಿದ್ದಾನಾ? ತಿಂಡಿಯನ್ನು ತಿಂದಿಲ್ಲ ಎಂದಳು. ಹೂನಮ್ಮ, ಏನೋ ಕೆಲಸ ಇದೆ ಅಂತ ಹೋದ ಎಂದರು. ಮಾವ, ನೆನ್ನೆ ನನ್ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ನಾ? ಸುಮ್ಮನೆ ಅವನಿಗೆ ಟೆನ್ಷನ್ ಕೊಟ್ಟೆ. ಅದು ಟೆನ್ಷನ್ ಅಲ್ಲಮ್ಮ, ಅವನಿಗೆ ನಿನ್ನ ಮೇಲಿರುವ ಕಾಳಜಿ. ಮೇಲೆ ಎಷ್ಟೇ ಕೂಗಾಡಿದ್ರೂ ನಿನ್ನ ಬಗ್ಗೆ ಕನ್ಸರ್ನ್ ಇದೆ ಅವನಿಗೆ. ಅಷ್ಟಿಲ್ಲದೆ ಆ ಮಳೆಯಲ್ಲಿ ನಿನ್ನನ್ನು ಹುಡುಕಿ ಬರ್ತಾ ಇದ್ನಾ? ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ ಎಂದಾಗ ಅರುಣಿಮಾಳಿಗೆ ಸಮಾಧಾನವಾಯಿತು. ಸಹಸ್ರ ಆಯುಧ್ ಜೊತೆ ಜಗಳವಾಡಿ ಬಂದಾಗಿನಿಂದ 2 ಕಡೆ ಇಂಟರ್ವ್ಯೂ ಕೊಟ್ಟಿದ್ದಳು. ಆದ್ರೆ ಅಲ್ಲಿಯೂ ರಿಜೆಕ್ಟ್ ಆಗಿತ್ತು. ಮತ್ತೊಂದು ಕಡೆ ಸೆಲೆಕ್ಟ್ ಆಗಿದ್ದಾದರೂ ಪುನಃ ಕರೆ ಮಾಡಿ ನಿಮ್ಮನ್ನು ಈ ಕೆಲಸಕ್ಕೆ ತೆಗೆದುಕೊಳ್ಳಲು ಆಗುವುದಿಲ್ಲ ಎಂದು ಹೇಳಿಬಿಟ್ಟಿದ್ದರು. ಅವಳಿಗೆ ಅಲ್ಲೇನು ನಡೆಯುತ್ತಿದೆ ಎಂಬುದು ಸಹ ಅರ್ಥವಾಗುತ್ತಿಲ್ಲ. ಅವಳಿಗೆ ಹೇಗೆ ತಿಳಿಯಬೇಕು? ಆಯುಧ್ ತನ್ನ ಹಿಂದೆ ಬಿದ್ದಿದ್ದಾನೆ, ತನ್ನ ಪ್ರತಿ ಚಲನವಲನಗಳನ್ನು ಗಮನಿಸುತ್ತಿದ್ದಾನೆ, ತನ್ನ ಪ್ರತಿ ಮಾಹಿತಿಗಳು ಅವನಿಗೆ ರವಾನೆ ಆಗುತ್ತಿವೆ ಎಂದು. ಅಂದು ಮಧ್ಯಾಹ್ನವೇ ಕಾಲೇಜಿನಿಂದ ಮನೆಗೆ ಬಂದಿದ್ದರು ನರೇಂದ್ರ. ಮನೆಯಲ್ಲೇ ಇದ್ದ ಸಹಸ್ರ ಅಪ್ಪನನ್ನು ಕಂಡು, ಅಪ್ಪ, ಏನಿದು, ಇವತ್ತು ಕಾಲೇಜಿನಿಂದ ಇಷ್ಟು ಬೇಗ ಬಂದಿದ್ದೀರಾ? ಕ್ಲಾಸಸ್ ಇರ್ಲಿಲ್ವಾ ಎಂದಳು. ಅವರ ಕಣ್ಣಲ್ಲಿ ನೀರಿತ್ತು, ಮನದಲ್ಲಿ ಬೇಸರವಿತ್ತು. ಸೋಫಾದಲ್ಲಿ ಬಂದು ಮೌನವಾಗಿ ಕುಳಿತರು. ಅವರ ಪಕ್ಕ ಕೂತು, ಅಪ್ಪ, ಏನಾಯ್ತು ಹೇಳಿ ಎಂದಳು. ಕಮಿಟಿಯವರು ನನ್ನನ್ನು ಕೆಲಸದಿಂದ ತೆಗೆದುಬಿಟ್ರೂ ಸಹ ಎಂದರು. ಅವರ ಮಾತು ಕೇಳಿ ಆಘಾತವಾಯಿತು ಅವಳಿಗೆ. ಏನಪ್ಪ ಹೇಳ್ತಿದ್ದೀರಾ? ಅದು ಹೇಗೆ ತೆಗೆದುಬಿಟ್ರು? ಎಷ್ಟು ವರ್ಷದಿಂದ ನೀವು ಆ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದೀರಾ? ಹೇಗೆ ತೆಗೆದರು? ಅದು ಪ್ರೈವೇಟ್ ಕಾಲೇಜಲ್ವೇನಮ್ಮ, ಅವರು ಇಷ್ಟಪಟ್ಟಾಗ ತೆಗಿತಾರೆ. ನಾನು ಪ್ರಶ್ನೆ ಮಾಡಿದ್ರೆ ಏನೇನೋ ಕಾರಣ ಹೇಳ್ತಿದ್ದಾರೆ. ನನಗೆ ವಯಸ್ಸಾಗಿದಂತೆ ವಿಷಯಗಳನ್ನು ಮರೆತು ಮಕ್ಕಳಿಗೆ ತಪ್ಪಾಗಿ ಪಾಠ ಮಾಡ್ತೀನಂತೆ. ಏನಮ್ಮ ಈ ಅನ್ಯಾಯ ಎಂದವರ ಕಣ್ಣಲ್ಲಿ ನೀರಿತ್ತು. ಹೀಗೆಲ್ಲ ಯಾಕೆ ಮಾಡ್ತಿದ್ದಾರೆ? ಹೀಗೆ ದಿಢೀರೆಂದು ಕೆಲಸದಿಂದ ತೆಗೆದುಹಾಕಿದ್ರೆ ನಾವ್ ಏನ್ ಮಾಡೋದು? ನಮಗೂ ಕಷ್ಟ ಇರುತ್ತಲ್ಲ. ನಾನೊಂದ್ಸಲ ಮಾತಾಡ್ತೀನಿ, ಬನ್ನಿ ಅಪ್ಪ, ಹೋಗೋಣ ಎಂದವಳ ಕೈ ಹಿಡಿದು, ಬಿಡಮ್ಮ, ನಾವ್ ಏನೇ ಮಾತನಾಡಿದರೂ ಪ್ರಯೋಜನ ಇಲ್ಲ. ನನ್ನ ಪೋಸ್ಟ್ ಬೇರೆ ಯಾರಿಗೋ ಕೊಡೋದಕ್ಕೆ ಲಂಚ ತಗೊಂಡಿರ್ತಾರೆ. ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿ ತೆಗೆದುಹಾಕಿದ್ದಾರೆ. ನೆನ್ನೆ ಇಂಟರ್ವ್ಯೂಗೆ ಹೋಗಿದ್ಯಲ್ಲ, ಏನಾಯ್ತು ಮಗಳೇ? ಏನಾದ್ರೂ ಅಪ್ಡೇಟ್ ಬಂತಾ ಎಂದರು. ತಾನು ಸೆಲೆಕ್ಟ್ ಆಗಿಲ್ಲ ಎಂಬ ವಿಚಾರವನ್ನು ಅವರೊಂದಿಗೆ ಹೇಳಿಲ್ಲ ಸಹಸ್ರ. ಅಪ್ಪ, ಅದು ಇನ್ನೂ ಏನೂ ಅಪ್ಡೇಟ್ ಬಂದಿಲ್ಲ ಎಂದು ತಡವರಿಸಿದಳು. ಆದಷ್ಟು ಬೇಗ ನಿನಗೊಂದು ಕೆಲಸ ಸಿಕ್ಕರೆ ನನಗೂ ನೆಮ್ಮದಿ ಎಂದಾಗ ಅವಳ ಮನಸ್ಸಿಗೆ ತಳಮಳ. ಸರಿ ಇರಿಯಪ್ಪ, ನೀರ್ ಕೊಡ್ತೀನಿ ಎಂದು ಎದ್ದು ಅಡುಗೆ ಮನೆಗೆ ಬಂದಳು. ಯಾಕೋ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ ಎನ್ನಿಸಿತು ಸಹಸ್ರಳಿಗೆ. ಈಗ ತನ್ನ ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು ಆಯುಧ್ ಜೊತೆ ಕೆಲಸಕ್ಕೆ ಹೋಗದೆ ಬೇರೆ ದಾರಿಯಿಲ್ಲವಿರಲಿಲ್ಲ. ಮುಂದುವರಿಯುವುದು ಮುಂದಿನ ಸಂಚಿಕೆಯ ಝಲಕಿ. ನನಗೆ ಗೊತ್ತಿತ್ತು ಮಿಸ್ ಸಹಸ್ರ, ನೀನು ಬಂದೇ ಬರ್ತೀಯಾ ಅಂತ. ಈ ಆಯುಧ್ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಅದಿಕ್ಕೇ ನೋಡು, ನಿನಗೋಸ್ಕರ